ಡಿಕೆ ಶಿವಕುಮಾರ್ ಹೇಳಿಕೆ, ನಾಳೆ ಅಸ್ಸಾಂಗೆ ಹೋಗ್ತಾ ಇದ್ದೀನಿ. ದೊಡ್ಡ ಕಲಾವಿದೆ, ಬಹಳ ಚಿಕ್ಕ ವಯಸ್ಸಿನಲ್ಲೇ ಮೃತಪಟ್ಟಿದ್ದಾರೆ. ನಮ್ಮ ಪಕ್ಷದ ಪರವಾಗಿ ನನಗೆ ಹೇಳಿದ್ದಾರೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸಿಟಿ ರೌಂಡ್ ಹೋಗ್ತಾ ಇದ್ದೀನಿ. ರೋಡ್ ಮಾಡೋಕೆ ಹೇಳಿದ್ದೀನಿ, ರೂಟ್ ಪ್ರಕಾರ ಹೋಗ್ತೀನಿ. ಪಕ್ಷ ಹೇಳಿದೆ, ಅದಕ್ಕೆ ನಾನು ಅಸ್ಸಾಂಗೆ ಹೋಗ್ತಾ ಇದ್ದೀನಿ. ರಸ್ತೆ ಗುಂಡಿಯಲ್ಲಿ ಬಿದ್ದು ಯುವತಿ ಸಾವು ವಿಚಾರ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆ, ಅದೆಲ್ಲ ಸುಳ್ಳು, ಬಿಜೆಪಿಯವರ ಕಟ್ಟುಕತೆ, ಬಿಜೆಪಿಯವರ ಸ್ಟೋರಿ ಅದು ಅಂತ ಡಿಕೆಶಿ ಉತ್ತರವನ್ನು ನೀಡಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಪರಿಹಾರ ತರಲು ಕೇಂದ್ರದ ಜೊತೆಗೆ ಉತ್ತಮ ಸಂಬಂಧ ಹೊಂದಿರಬೇಕು ಎಂಬ ಎಚ್ಡಿಕೆ ಹೇಳಿಕೆ ವಿಚಾರ. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆ, ಕುಮಾರಸ್ವಾಮಿ ಅವರನ್ನೇ ನಾಯಕರು ಮಾಡ್ತೀವಿ, ಅವರ ನಾಯಕತ್ವದಲ್ಲೇ ನಾನು ಹೋಗೋಕೆ ರೆಡಿ ಇದ್ದೀನಿ. ಕುಮಾರಸ್ವಾಮಿಯವರೇ ಕೇಂದ್ರ ಸಚಿವರು, ಉದ್ಯೋಗ ಕೊಡಿಸ್ತೀನಿ. ಮಂಡ್ಯ ರಾಮನಗರದಲ್ಲಿ ಫ್ಯಾಕ್ಟರಿಯನ್ನ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಸಹಕಾರ ಕೊಡುತ್ತೆ. ಅವರಿಗೆ ಎಲ್ಲಿ ಬೇಕಾದ್ರೂ ಕೂಡ ಜಮೀನು ಕೊಡ್ತೀನಿ. ಅವ್ರ ಮಗ ಹೇಳಿದಂತೆ ಅವರು ಜಮೀನು ಕೊಡ್ಲಿ, ಅಲ್ಲೇ ಫ್ಯಾಕ್ಟರಿ ಮಾಡಿ ಕೆಲಸ ಕೊಡ್ತೀನಿ ಅಂತ ಡಿಕೆಶಿಯನ್ನ ಹೇಳಿದ್ದಾರೆ. ಬೆಳದಿ ಟೌನ್ಶಿಪ್ ಮಾಡೋದು ರಿಯಲ್ ಎಸ್ಟೇಟ್ ಮಾಫಿಯಾ ಎಂಬ ಎಚ್ಡಿಕೆ ನಿಖಿಲ್ ಆರೋಪ. ವಿಧಾನಸೌಧದಲ್ಲಿ ಡಿಸಿಎಂ ಹೇಳಿಕೆ ನೀಡಿದ್ದು, ಅವರಿಂದ ರಿಯಲ್ ಎಸ್ಟೇಟ್ ಬಗ್ಗೆ ಹೇಳಿಕೊಳ್ಳಿಸುವಂಥ ಅವಶ್ಯಕತೆ ನನಗೆ ಇಲ್ಲ. ನಾನು ಬೆಂಗಳೂರು ಜಿಲ್ಲೆಯವನು. ನನ್ನ ಆಸ್ತಿ ಎಲ್ಲ ಬೆಂಗಳೂರು ಜಿಲ್ಲೆಯಲ್ಲಿದೆ. ಹೊರಗಡೆಯಿಂದ ನಾನು ಬಂದ ಜಮೀನು ತೆಗೆದುಕೊಂಡಿಲ್ಲ. ಹಬ್ಬದ ಮುಗಿಯಲಿ ನಾನು ಮಾಧ್ಯಮಗಳಲ್ಲಿ ಹೇಳಿದ್ದೀನಿ, ಒಂದು ದಿನ ಫಿಕ್ಸ್ ಮಾಡಿ ಅಂತ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಬೇಡ, ಇಬ್ಬರು ಕೂತು ಮಾತಾಡೋಣ ಅಂತ ಒಂದು ದಿನ ಫಿಕ್ಸ್ ಮಾಡಿದ್ದೇವೆ. ಇನ್ನು ಕೇಂದ್ರ ಸಚಿವ ಎಚ್ಡಿಕೆ ಬಹಿರಂಗ ಚರ್ಚೆ ಸವಾಲು ಹಾಕಿದ ಡಿಸಿಎಂ ಡಿಕೆಶಿ. ಈಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ. ನಾನು ಏನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ, ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ. ಅವ್ರ ಕುಟುಂಬದ್ದು ನನ್ನ ಹತ್ರ ಇರುವಂತ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೀನಿ. ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡಲಿ. ಸೊ ಜಲ್ದಿ ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ಅವರೇ ಜಡ್ಜು, ಜೈಲಿಗೆ ಹಾಕಿದ್ರೆ ಅವರೇ ತಾನೇ ಜಡ್ಜೆ ತಾನೇ ಜೈಲು ಕಳಿಸೋದು. ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ. ಜಡ್ಜ್ ಆಗಿರೋರು ಪಾಪ ಕೋರ್ಟ್ ಬಿಟ್ಟಿದ್ದಾರೆ. ಸರ್, ಬೆಂಗಳೂರಲ್ಲಿ ಪೀಕ್ ಅವರಲ್ಲಿ ಸಿಂಗಲ್ ಆಗಿ ಕಾರ್ ಹೋಗ್ತಾ ಇದ್ರೆ ಅದು ಟ್ಯಾಕ್ಸ್ ನಾವು ಡಿಸೈಡ್ ಮಾಡಿದಿಲ್ಲ ಸರ್? ಅವೆಲ್ಲ ಸುಳ್ಳು. ಯಾವ ಟ್ಯಾಕ್ಸು ಇಲ್ಲ, ಯಾವ ಸಿಂಗಲ್ಲು ಇಲ್ಲ, ಏನಿಲ್ಲ. ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟು ಪಾಪ ಕೆಲವು ನಮ್ಮ ಬೆಂಗಳೂರು ನಾಗರಿಕರಿಗೆ ಒಳ್ಳೇದಾಗಲಿ ಅಂತ ಕೆಲವು ಸಲಹೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಮತಕ್ಕೆ ಏನು ಬಂದಿಲ್ಲ. ಕೆಲವು ನಾಗರಿಕರು ಕೆಲವು ಬೆಂಗಳೂರು ಬಗ್ಗೆ ಬಹಳ ಆಸಕ್ತಿಯಿಂದ ಕೆಲವೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಸಲಹೆ ಕೆಲವು ಸಂದರ್ಭದಲ್ಲಿ ಎಕ್ಸಾಮಿನ್ ಮಾಡಿದ್ದಾರೆ. ಪ್ರಸ್ತಾಪ ಇದೆ ಬಿಜೆಪಿಯವರು ಏನೋ ಪ್ಲಾನ್ ಇರಬೇಕು, ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ಲಾನ್ ಇರಬೇಕು. ನಮ್ಮ ಸರ್ಕಾರದಲ್ಲಿ ಯಾವ ಪ್ಲಾನ್? ಸರ್, ನಿಮ್ಮ ಮನೆ ಸರ್